अस्सलाम वालेकुम रहमतुल्लाहि व बरकातहू। आप देख रहे हैं कौसर प्रशांत कोलार के चैनल। देवनहल्ली में एक ह्यूमन राइट्स की तरफ से एक मीटिंग रखा गया है जनाब सरकार एमजेड सरकार साहब के तरफ से, और यहाँ के स्टेट प्रेसिडेंट आपको एमडी महेंद्र कुमार और साहब यहाँ उनके ऑफिस के पास एक मीटिंग तय की गई। ये मीटिंग क्या वास्ते तय की गई बोले तो एक मानव हक करके बोले तो एक हक के बारे में बात करने के लिए यहाँ पर तमाम कोलार के डिस्ट्रिक्ट तालुक के लोगों को बुलाया गया। यहाँ पर एक मीटिंग में यहाँ पर बातचीत रखा गया, और यहाँ पर जो नए सिलेक्शन हो को ही प्रेसिडेंट उनको सम्मान कार्यक्रम यहाँ पर रखा गया इस ऑफिस में। यहाँ पर तमाम यहाँ पर जो आका हैं इन्होंने हमारे देवनहल्ली तालुक के एमडी महेंद्र कुमार प्रेसिडेंट साहब जनाब प्रेसिडेंट यहाँ पर बात कर रहे हैं, और हमारे कोलार के एम इमरान साहब प्रेसिडेंट डिस्ट्रिक्ट प्रेसिडेंट उन्होंने भी इधर यहाँ पर आको हैं, और हमारे अन्नू साहब उर्फ अंसर पाशा उर्फ अन्नू उन्होंने भी यहाँ पर आको हैं। कोलार के क्लॉक टावर के खदीर साहब भी यहाँ पर मौजूद हैं, रामकृष्णप्पा और एमजेड सरकार साहब सोशल वर्क यहाँ सब मौजूद हैं। बेंगलुरु के ज़ियाउल्लाह साहब और होसकोटे के ताल्लुक के उन्होंने भी प्रेसिडेंट यहाँ पर हम मौजूद थे। सभी हजरात यहाँ पर आकर इस मीटिंग में इकट्ठा जमा होकर इस मीटिंग में जो भी बातचीत हुई किसके बारे में हक क्या है, हम ना हक के लिए लड़ना है, ये लड़ाई सिर्फ हक के लिए है, इसके लिए एक मीटिंग तय की गई। आने वाले दिनों में क्या होगा कैसा होगा इसके बारे में समझाने के लिए और भी है समझाएंगे करके बोल के ये जो अध्यक्ष बात कर रहे हैं तमाम कमेटी वालों को और ह्यूमन राइट्स के तरफ से दिल की गहराई से शुक्रिया अदा पेश करते हैं। अस्सलाम वालेकुम व रहमतुल्लाहि व बरकातहू। कोलार तालुक के वाइस प्रेसिडेंट ह्यूमन राइट्स के कौसर पाशा जनाब उन्होंने भी यहाँ पर मौजूद थे, उनका भी कमेटी वालों ने और उनके तरफ से तहे दिल से उनका भी शुक्रिया अदा करते हैं। अस्सलाम वालेकुम। ಆ ಪ್ರಜೆಗಳಿಗೆ ಅನುಕೂಲ ಆಗಿ ಇನ್ನು ಅರಿವು ಮೂಡಿಸುವಂಥ ಕೆಲಸನ ಫಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಶುರು ಮಾಡಿ ಆ ಒಂದು ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಿಗೆ ಏನನ್ನ ಕೊಡಬೇಕಂತ ಹೇಳ್ಬಿಟ್ಟು ಎಸ್ ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳಿಗೆ ಈ ಅವ್ರಿಗೆ ಓದಕ್ಕೆ ಅನುಕೂಲ ಆಗುವಂಥ ಒಂದು ಏನು ಪೇಪರ್ಸ್ಗಳಿಗೆ ಒಂದು ಅಧ್ಯಯನ ಮಾಡೋಕ್ಕೆ ಅದನ್ನು ನಾವು ಉಚಿತವಾಗಿ ಶಾಲೆಗಳಿಗೆ ಕೂಡ ಹಂತದಲ್ಲಿ ಪ್ರಪ್ರಥಮವಾಗಿ ಅಂದ್ಕೊಂಡ್ವಿ. ಇವತ್ತು ಸಕ್ಸಸ್ ಆಗಿದೆ. ಅದು ಎಲ್ಲ ಕಡೆಯಿಂದ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಕೊಟ್ಟಿದೆ, ಟೀಚರ್ಸ್ ಕಡೆಯಿಂದ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈಗ ಅಲ್ಲಿ ನಾವು ಕೋರ್ಸ್ ಆಗ್ತಾ ಇದ್ದೀವಿ, ಅದೇ ಥರ ಟೀಚರ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಹಾಗಂತ ಹೇಳ್ತಾರೆ. ಅವ್ರಿಗೆ ಒಂದು ಏನಂತಂದರೆ ಒಬ್ಬರಿಗೆ ಒಂದು ಹೊಗಳಬೇಕು, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡಬೇಕಂತೆ ಅವ್ರಿಗೆ ರಾಜ್ಯ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ. ಈ ಅಕ್ಟೋಬರ್ 21ನೇ ತಾರೀಕು ಒಂದು ರಾಜ್ಯ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಯಿಂದ ಇಬ್ಬರನ್ನ ತಗೊಂಡು ಇಲ್ಲಿ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಆ 21ನೇ ತಾರೀಕು ಒಂದು ಅರ್ಧ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಂಥ ಹುಡುಗರಿಗೆ ಮತ್ತು ನಾಗರಿಕರಿಗೆ ಆರೋಗ್ಯ ಒಂದು ತಪಾಸಣಾ ಕಾರ್ಯಕ್ರಮ ಒಂದಿರುತ್ತೆ. ಮತ್ತು ಉತ್ತಮ ಭಾರತೀಯಗಳು ವಿಷಯ ತಿಳ್ಕೊಂಡಿರೋ ನಮ್ಮ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ಮೂರನೇದು ಈ ಸನ್ಮಾನ ಕಾರ್ಯಕ್ರಮ ಕೂಡ ಇದು ಈಗ ಏನಂತಂದರೆ ನಾವೇನು ಗೊತ್ತಾ, ನಾವು ಮಾಡಿರೋದನ್ನ ಬೇರೆ ಜಿಲ್ಲೆಯಲ್ಲಿ ಮಾಡಿ ಅಂತ ನೋಡ್ಸೋದಕ್ಕೆ ನಿಮ್ಮನ್ನೆಲ್ಲ ವೈಯಕ್ತಿಕವಾಗಿ ನಾವು ಮುಕ್ತವಾಗಿ ನಮ್ಮ ದೇವನಹಳ್ಳಿ ಪಟ್ಟಣಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀವಿ. ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ಸ್ ಕೊಡ್ತೀವಿ, ಪ್ರತಿಯೊಬ್ಬರು ನಿಮ್ಮ ಬದ್ದೆಗೂ ಒಂದು ಗೌರವ ಕೊಡ್ತೀವಿ, ಗೆಸ್ಟ್ ಆಫ್ ಆನರ್ ಮಾಡ್ತೀವಿ. ಇವೆಲ್ಲ ಗೌರವನೇ. ಯಾಕಂದರೆ ನಾನು ರಾಜ್ಯಾಧ್ಯಕ್ಷಪ್ಪ ನಾನೇನು ಹೇಳ್ತೀನಿ ನಾವು ಕಡೆ ಇಲ್ಲ ಎಲ್ಲರಿಗೂ ಸಮಾನೆ. ಒಂದು ಬುದ್ಧಿ ಸ್ವಲ್ಪ ಜಾಸ್ತಿ ಇರ್ತದೆ, ಒಬ್ಬರಿಗೆ ಬುದ್ಧಿ ಕಡಿಮೆ ಇರ್ತದೆ ಅಷ್ಟೇ. ಆ ಒಂದು ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡ್ತೀವಿ. ಅದೇ ರೀತಿಯಾಗಿ ಬಹುಶಃ ಇಲ್ಲಿ ನಾನು ಅಲ್ಲಿ ತುಮಕೂರಲ್ಲಿ ನಾನು ಬ್ಯಾಚ್ ಮಾಡಿದಾಗ ಅವ್ರು ಪಾಲ್ಕೊಂಡಿದ್ರು. ಅವರು ಒಂದು ಆಂಬುಲೆನ್ಸ್ ಇತ್ತು, ಬೇರೆ ಸಹಕಾರದಿಂದ ಒಂದು ಆಂಬುಲೆನ್ಸ್ ಇತ್ತು. ನಾನು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಒಂದು ಆಂಬುಲೆನ್ಸ್ ಕೊಡ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಬರ್ತಾರೆ, ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಅವ್ರಿಗೆ ಬೆಂಕಿ ಹಾಕ್ತಾರೆ. ಸೊ ಅದೇ ರೀತಿಯಾಗಿ ಕೆಲಸ
ನಮ್ಮ ನೀವು ಕೋಲಾರದವ್ರು ಆಗಿರ್ಬೋದು, ಮುಳಬಾಗ್ದವ್ರು ಆಗಿರ್ಬೋದು, ಆ ಕೆಲಸಗಳಿಗೆ ನಾವು ಪ್ರಿಫರೆನ್ಸ್ ಕೊಡೋಣ, ಆ ಒಂದು ಆದ್ಯತೆ ಕೊಡೋಣ. ಮತ್ತು ಇನ್ನೂ ನನ್ನ ಕಲ್ಪನೆ ಇದೆ ಏನಂತ ಹೇಳಿದ್ರೆ, ಮಕ್ಕಳಿಗೆ ಇಲ್ಲಿ ಬಿಸ್ಕೂಟ ಕೊಡ್ತೀವಿ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ನಾವು, ಇಲ್ಲಿ ಅಷ್ಟೇ ಚಿಕ್ಕಮಂಡ್ಯಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲ ಬಡವರೇ ಹೋಗೋದು. ಅಲ್ಲಿ ಫುಡ್ ಫೆಸಿಲಿಟಿ ಇತ್ತು, ಚೆನ್ನಾಗಿದೆ, ಏನೋ ಫುಡ್ ಕೊಟ್ಬಿಡ್ತಾರೆ. ಆದ್ದರಿಂದ ಅಟ್ಲೀಸ್ಟ್ ಒನ್ ಟೈಮನ್ನು ಪ್ರಾಯೋಗಿಕವಾಗಿ ಮಧ್ಯಾಹ್ನ 1:30 ಗಂಟೆಗೆ ಒಂದು ಬಿಸಿ ಊಟ, ಅಂದರೆ ಪೇಷೆಂಟು ಮತ್ತು ಮಕ್ಕಳಿಗೆ ಅವನ ಪೋಷಕರು ಬಂದಿರ್ತಾರೆ ನೋಡ್ತಾರೆ, ಪೇಷಂಟ್ ನೋಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಈ ಕಲ್ಪನೆಗೆ ಅದು ಮುಂದಿನ 2025 ಅದು ಪ್ಲ್ಯಾನ್ ಮಾಡ್ಕೊಂಡು ಅದು ಪ್ರತಿಯೊಂದರ ನನಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಹಾಗೆ ಹೋಗಿ ನಮ್ಮವರೇ ಹೋಗ್ಬಿಟ್ಟು ವಾಲಂಟಿಯರಾಗಿ ಪ್ರಿಪೇರ್ ಮಾಡಿ ಅವರು ಕಾಸು ಕೊಟ್ಟು ವೈಜ್ಞಾನಿಕವಾಗಿ ನನ್ನ ಕಾಸು ಕೊಡುವಂಥ ವ್ಯವಸ್ಥೆ ಮಾಡಿ. ಯಾಕಂದರೆ ಮಾನವೀಯ ಚಟ್ಟದಲ್ಲಿ ಇಲ್ಲ ದುಡ್ಡಿರಲ್ಲ ಅಂತಿಲ್ಲ. ನಾವು ಇನ್ನೂ ಒಂದು NGO ಸಂಸ್ಥೆ ಬಂದಿದ್ದೀವಿ. NGO ಸಂಸ್ಥೆ ಬಂದ ನಮ್ಗೆ ಏನೇ ಹೇಳ್ತಂದರೆ, ನಮಗೆ ಸಹಕಾರ ಮಾಡೋಕ್ಕೆ ದೇ ಆರ್ ದಿ ಸ್ಟೂಡೆಂಟ್ಸ್ ಆಫ್ ನರ್ಸಿಂಗ್. ಅವ್ರಿಗೇನು ಗೊತ್ತಾ, ಪ್ರಾಯೋಗಿಕವಾಗಿ ಯಾವ ಡಾಕ್ಟ್ರೇ ಆಗಿರಲಿ ಆಸ್ಪತ್ರೆಗೆ ಡೈರೆಕ್ಟಾಗಿ ಫ್ರೀ ಬಿಡಲ್ಲ ಅವರು. ಅವ್ರಿಗೆ ಇತಿಹಾಸದಿಂದ ಏನು ಅಂತಲೂ ಗೊತ್ತಿರಲ್ಲ. ಇನ್ನೂ ಓದ್ತಾರೆ, ಪ್ರಯೋಗಕ್ಕೆ ಅಲ್ಲಿಗೆ ಹೋಗ್ತಾರೆ, ಲ್ಯಾಬ್ರೇಟ್ರಿಗೆ ಹೋಗ್ತಾರೆ, ಏನು ಬರ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಅವ್ರೇನು ಹೇಳ್ತಾರೆ ಗೊತ್ತಾ, ಸರ್ ನಿಮ್ಮ ದೇವನಹಳ್ಳಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿ ನಾವು ವಾರಕ್ಕೆ ಒಂದು ಸತಿ ಬರ್ತೀವಿ, ನಾವು ಬಾತ್ರೂಮಿಂದ ಹಿಡಿದು ನಾವು ಕ್ಲೀನ್ ಮಾಡ್ಕೊಡ್ತೀವಿ ಸರ್, ನಮಗೇನು ಅಂತಾರ ಸರ್ ಅದು, ಅದಕ್ಕೆ ಅವಕಾಶ ಮಾಡ್ಕೊಂಡಿರ್ತೇವೆ. ನಾನು ಕೂಡ ಅದನ್ನು ಪರ್ಮಿಷನ್ ನಾನು ಹಾಕಿದ್ದೀನಿ, ಅವರು ಪರ್ಮಿಷನ್ ಹೇಳಿದ್ದಾರೆ. ಅದು ಕೂಡ 2025 ಟ್ರೈ ಮಾಡ್ತೀವಿ. ನಾವು ಏನು ಕೊಡಬೇಕು ಅವ್ರಿಗೆ, ಏನೋ ಒಂದು ಸ್ವಲ್ಪ DDT ಮತ್ತು ಅವ್ರಿಗೆ ಗ್ಲೌಸ್ಗಳು ಮತ್ತು ಕೊಡ್ತಾ ಒಂದು ಊಟ ಎಲ್ಲ ಕೊಡ್ತಾರೆ. ಸೊ ಅದರಿಂದ ನಾನು ಹೇಳ್ತಿಲ್ಲ, ಹೆಂಗೆ ನಾವು ಎಜುಕೇಷನ್ ಶಾಲೆಗಳನ್ನ ಹೆಂಗೆ ನಾವು ಕಾಂಟ್ಯಾಕ್ಟ್ ಇಡ್ತೀವಿ, ಅದೇ ರೀತಿಯಾಗಿ ಆರೋಗ್ಯ ಕೇಂದ್ರಗಳೇನಿದೆ ಆಸ್ಪತ್ರೆಯಿಂದ ಅದು ಕೂಡ ಕಾಂಟ್ಯಾಕ್ಟ್ ಬಡವರಿಗೆ ನಾವು ಆ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ನಾನು ಹಾಸ್ಪಿಟಲಲ್ಲಿ ಒಂದು ರೂಮ್ ಕೇಳ್ತೀನಿ ಸರ್, ನಮ್ಮವರೆಲ್ಲ ಬರ್ತಾರೆ, ಒಂದು ಆಸ್ಪತ್ರೆಯಿಂದ ಒಂದು ಇದಾಗುತ್ತೆ, ಏನೋ ಒಂದು ರೂಮ್ ಕೊಡ್ತಾರೆ, ಸೇವೆ ಮಾಡ್ತಾರೆ, ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅಲ್ಲೇ ನಾವು ಬಿಸಿ ಊಟ ಮಾಡ್ತೀವಿ, ಅಲ್ಲೇ ಕೊಡ್ತೀವಿ, ಇವರೆಲ್ಲ ಬರ್ತಾರೆ, ಅಲ್ಲೇ ಯೂಸ್ ಮಾಡ್ತಾರೆ, ಬರ್ತಾರೆ. ಸೊ ಇದಕ್ಕಿಂತ ಯಾರು ತಿಂತು, ಆ ಒಂದು 20 ವರ್ಷ ಹುಡುಗಿಗೆ ಇರ್ತಕ್ಕಂಥ ಹುಡುಗಿರಿಗೆ ಅಂದರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಜ್ಞಾನ ನಮಗಿಲ್ಲ, ಅವ್ರ ಜೀವಭಾವನೆ ನಮಗಿಲ್ಲ. ಅದಕ್ಕೆ ಹೇಳೋದು ಎಲ್ಲ ನೋ ಮಾಸ್ಟರ್, ದೇ ಆರ್ ನಾಟ್ ಮಾಸ್ಟರ್, ಅವರೇ ಮಾಸ್ಟರ್ ಅವ್ರು ಹೇಳ್ತಲ್ಲ, ದೇ ಆರ್ ದಿ ಮಾಸ್ಟರ್. ಆ ಒಂದು ಸಂಸ್ಥೆಗಳು ಕೂಡ ಬರ್ತಾ ಇರುತ್ತೆ. ಅದೇ ರೀತಿ ನಾವು ಒಂದು ಸಕ್ಸಸ್ ಮಾಡಿದ್ರೆ ಅದೇ ಥರ ಪ್ರತಿಯೊಂದು ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂ ಕೂಡ ಎಕ್ಸ್ಟೆಂಟ್ ಅಂತ ಮಾಡ್ಬೋದು. ದುಡ್ಡು ನೋಡ್ರಿ, ದುಡ್ಡು ಶಾಶ್ವತ ಇರಲ್ಲ. ಸಹಾಯ ಮಾಡೋರು ಗಂಟೆಗಿರ್ತಾರೆ, ಆದರೆ ಅವ್ರದ್ದು ದುಡ್ಡು ಇಸ್ಕೊಂಬಂದರು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕಾಗ್ತದೆ. ಕರೆಕ್ಟಾಗಿ ಯೂಸ್ ಮಾಡಿದಾಗ ನಾವು ಏನೇನು ನಾವು ಕೊಡುಗೆ ನಮ್ಮ ಇದರಿಂದ ನಾವು ಕೊಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತೀಯಲ್ಲ ಕೇಳಬೇಕಂತೇಳಿಲ್ಲ, ನಿಮ್ಮಲ್ಲಿ ಐಡಿಯಾ ಬರುತ್ತೆ, ನೀವು ಪ್ರೆಸೆಂಟ್ ದಿ ಐಡಿಯಾ ಪ್ರೆಸೆಂಟ್ ಮಾಡಿ. ಅದು ನಮ್ಮಲ್ಲಿ ಏನು ತಪ್ಪು ಮಾಡಿದರೆ ನೀವು ಮುಕ್ತವಾಗಿ ಹೇಳಿ, ಸರ್ ಇದು ದುಡ್ಡು ಮಾಡೋಕ್ಕೆ ರಿಲೇಟೆಡ್ ಮಾಫಿಯಾಗೆ ಮತ್ತು ಇವು ರಾಜಕೀಯಕ್ಕೆ ಇದು ವೇದಿಕೆ ಅಲ್ಲ. ವಿ ಆರ್ ನಾಟ್ ಸಪೋರ್ಟಿಂಗ್ ಎನಿಬಡಿ, ಯಾರಿಗೂ ಸಹಾಯ ಮಾಡೋದು ಸರ್. ಆದರೆ ಎಲೆಕ್ಷನ್ ಬರ್ತೀನಿ, ನೀವೆಲ್ಲ ನಿಂತ್ಕೊಳ್ತೀರಾ, ಅದನ್ನ ಎಲೆಕ್ಷನ್ ಬರ್ತೀರಾ ಸರ್, ನಾನು ಅಗತ್ಯದಾಗ ನಿಂತ್ಕೊಳ್ತಿದ್ದೀನಿ, ಬನ್ನಿ ಅವತ್ತು ನನಗೆ ಇದರಲ್ಲಿ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ, ನಾನು ಸಪೋರ್ಟ್ ಐ ವಿಲ್ ಸಪೋರ್ಟ್. ರಾಜಕೀಯ ಪಕ್ಷಗಳಿಗೆ ಹೋಗಲ್ಲ, ಐ ವಿಲ್ ಸಪೋರ್ಟ್. ನೀವು ಮಾಡಿ ಕೇಳ್ಕೊಳ್ತೀನಿ, ನೀವು ಮಾಡೋ ಬರ್ತೀನಿ, ಅವಾಗ ಬರ್ತೀನಿ. ಆದರೆ ನಾನು ಸೇವೆ ಮಾಡೋ ಪ್ರತಿ ಸಿಗಬೇಕು ಅಂತ ಹೇಳ್ತೀನಿ ಮಾಡ್ತೀವಿ. ಅದೇ ರೀತಿಯಾಗಿ ದೇವನಹಳ್ಳಿ ಕೂಡ ಒಬ್ಬ ಸಂಸ್ಥೆಗಳು ಕೂಡ ನಾವು ಆ್ಯಕ್ಟ್ ಮಾಡಿದ್ದೀವಿ. ಸೊ ಈ ಮೀಟಿಂಗ್ಗೆ ಎಲ್ಲ ಬಂದಿದ್ದೀರಾ, ನಿಮಗೆಲ್ಲ ನನ್ನ ವಂದನೆಗಳನ್ನು ತಿಳಿಸಿ ಮುಂಬಾರದಿಂದಲೇ ಕಾರ್ಯಕ್ರಮದಲ್ಲಿ 26 ವೇದಿಕೆ ದಯವಿಟ್ಟು ಎಲ್ಲ ಆಗಮಿಸಬೇಕು ಜೊತೆ ನಾನು ಮಾಡ್ತೀನಿ. ಕೋಲಾರ ಜಿಲ್ಲೆ ಅಧ್ಯಕ್ಷನಾಗಿದ್ದೀನಿ. ನನಗೆ ತುಂಬ ಖುಷಿಯಾಯಿತು. ನಮ್ಮ ಮಾನವ ಹಕ್ಕ ರಾಜ್ಯಾಧ್ಯಕ್ಷರು ತುಂಬ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಇದರಲ್ಲಿ ಜಾಸ್ತಿ ಸಮಯ ತಗೊಂಡಿಲ್ಲ, ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಒಂದೇ ಮಾತಾಡಿದ್ರೆ ಆಗೋದಿಲ್ಲ. ಮಾನವ ಹಕ್ಕು ಬಗ್ಗೆ ತಾವು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದರೆ ಸುಮಾರು ಜನಗೆ ವುಮೆನ್ ರೈಟ್ಸ್ ಬಗ್ಗೆ ತಿಳುವಳಿಕೆ ಇನ್ನೂ ಇಲ್ಲ. ದೇ ಡೋಂಟ್ ನೋ ಎನಿಥಿಂಗ್ ರಿಗಾರ್ಡಿಂಗ್ ವುಮೆನ್ ರೈಟ್ಸ್. ಯಾಕಂದರೆ ಇಫ್ ಇಟ್ ಕಮ್ ಇನ್ಸೈಡ್, ಅವ್ರು ಒಳಗಡೆ ಬಂದರೆ ಏನಿದೆ ವುಮನ್ ರೈಟ್ಸ್ ಇಂದ ನಮ್ಮ ಮಾನವ ಹಕ್ಕು ಅಂದರೆ ಮಾವನಿಗೆ ಹಕ್ಕು, ನಾವು ಪಬ್ಲಿಕ್ಗೆ ಏನು ಹಕ್ಕು ಅವರು ಇದೆ ಅಂದ್ಬಿಟ್ಟು ಒಂದು ಬ್ರೀಫಾಗಿ ನಾವು ಅಲ್ಲಿ ನಾನು ಅಷ್ಟೇ
ಐ ಟು ಡೋಂಟ್ ನೋ ವಾಟ್ ಅಬೌಟ್ ದ ಹ್ಯೂಮನ್ ರೈಟ್ ಬಿಫೋರ್ ಐ ವಾಸ್ ಜಾಯಿನ್. ನಾನು ಸ್ಟಡಿ ಮಾಡಿದೆ. ನಮ್ದು ಏನಾಗಿದೆ ಸರ್, ಪ್ರಪಂಚ ಈಗಾಗಲೇ ರಾಜಕೀಯ ರೀತಿ ಅವರು ಪರ್ಸ್ನಲ್ ಅದು ನಾವು ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮದು ರೈಟ್ಸ್ ಏನಿದೆ ಅಂದರೆ, ನಾವು ನಮ್ಮ ಅಕ್ಕಪಕ್ಕ ನಮ್ಮ ನೇಬರ್ಸ್ ಇದಾರಲ್ಲ ಬಡವ್ರಿಗೆ, ಅವ್ರಿಗೇನೋ ಅನ್ಯಾಯ ಆಗ್ತಾಯಿದ್ರೆ ವಿ ಕ್ಯಾನ್ ಸಾಲ್ವ್ ದಟ್ ಪ್ರಾಬ್ಲಮ್. ಮತ್ತು ಸ್ಕೂಲ್ಸ್ ಇದೆ, ಗೌರ್ಮೆಂಟ್ ಸರ್ಕಾರಿ ಸ್ಕೂಲ್ಸ್ನಲ್ಲಿ ಮಧ್ಯಾಹ್ನ ಊಟ ಬಿಸಿ ಊಟ ಆಗ್ತಾಯಿದೆ, ಅಲ್ಲಿನೂ ಸ್ವಲ್ಪ ಗೊಂದಲಗಳು ಜಾಸ್ತಿ ಆಗ್ತಾಯಿದೆ. ನಾವು ಹೋಗಿ ಏನಪ್ಪ ಅಂತ ಒಂದು ವಿಸಿಟ್ ಮಾಡಿದ್ರೆ ದೇ ವಿಲ್ ಟೇಕ್ ಕೇರ್. ಯಾಕಂದರೆ ಒಂದು ಸಾರಿ ನಾವು ಒಂದು ತಿಂಗಳಿಗೆ ಒಂದು ಸಾರಿ ಒಂದು ಸ್ಕೂಲ್ನಲ್ಲಿ ಹೋದರೆ ಅದು ಎಫೆಕ್ಟ್ 6 monthsವರೆಗೂ ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ, ಇದು ನಿಜ. ಆಮೇಲೆ ಪೊಲೀಸ್ ಸ್ಟೇಷನ್ಸ್ನಲ್ಲಿ ಅನ್ಯಾಯ ಪಾಪ ನೋಡಿ, ಈಗ ಲಾ ಆ್ಯಂಡ್ ಆರ್ಡರ್ನಲ್ಲಿ ತಗಲಾಗಳು ಕಳ್ಳರು ದರೋಡೆ ಮಾಡೋರಲ್ಲ, ಅಮಾಯಕರು ಇರ್ತಾರೆ. ವಿ ಹ್ಯಾವ್ ರೈಟ್ಸ್ ಟು ಟೇಕ್ ಕೇರ್ ಅಬೌಟ್ ದಟ್. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮದು ನಾನು ಪೀಸ್ ಕಮಿಟಿ ಸೆಕ್ರೆಟರಿ ಆಗಿದ್ದೀನಿ ಕೋಲಾರಲ್ಲಿ. ನೋಡಿ, ನಮ್ಮ ಅಣ್ಣು ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ನಮ್ಮ ಕದೀರ್ ನಾಡ್ಗನಿ ಸೆಕ್ರೆಟರಿ ಆಗಿದ್ದಾರೆ, ನಮ್ಮ ಕೌಸರ್ ಅವರು ನಮ್ಮ ತಾಲೂಕು ಪ್ರೆಸಿಡೆಂಟ್ ಆಗಿದ್ದಾರೆ. ನಾವು ಒಂದು ಟೀಮ್ ಮಾಡಿಕೊಂಡು ಇಡೀ ಸ್ಕೂಲ್ಸ್ಗೆ ಏನು ಸರ್, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಹಾಸ್ಪಿಟಲ್ಸ್ಗೆ ಹೋಗ್ತೀವಿ, ಯಾವ ಥರ ಟ್ರೀಟ್ಮೆಂಟ್. ಯಾಕಂದರೆ ಅವ್ರು ಬಂದು ಸೈನ್ ಆಗಿ ಹೋಗ್ತಾರೆ, ಪೇಷಂಟ್ ಬರೋಲ್ಲ. ಪೇಷಂಟ್ ಬಂದುಬಿಟ್ರೆ ಡಾಕ್ಟರ್ ಇದ್ರೇ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ಟು ಪಾಪ ಅವರು ಸರಿಯಾಗಿ ಬರೋದಿಲ್ಲ. ಡಾಕ್ಟರ್ ಇಲ್ಲ ಅಂದರೆ ಅವ್ರಿಗೆ BP ಶುಗರ್ ಇನ್ನೂ ಹೈ ಆಗುತ್ತೆ. ಸೊ ಮೀಟಿಂಗ್ ಇದ್ದರೆ ನೀವು ಬೇರೆ ಸಬಾರ್ಡಿನೇಟ್ ಡಾಕ್ಟರ್ ಆಗಿ ಫಿಕ್ಸ್ ಮಾಡಿ ಯು ಕ್ಯಾನ್ ಗೋ ಔಟ್ಸೈಡ್ ಅಂದ್ಬಿಟ್ಟು ನಾವು ಹೇಳಿದ್ವಿ. ಅದು ಆಲ್ರೆಡಿ ನಡೀತಾ ಇದೆ. ಮೊನ್ನೆ ಒಂದು ಸಾರಿ ನಾನು 1 week ಬ್ಯಾಕ್ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರು ಹೋದ್ರೆ ಒಂದು 60 years ಇದೆ ಅವರು, ರಿಟೈರ್ಡ್ ಪರ್ಸನ್. ಸಾರ್ ಹೇಳ್ದಂಗೆ ರಿಟೈರ್ಡ್ ಆದಮೇಲೆ ಆಟೋನಲ್ಲಿ ನಾನು ನಮ್ಮ ಮಿಸ್ಸಸ್ ಕೂತ್ಕೊಂಡು ಹೋಗ್ತಾ ಇದ್ದೀನಿ, ಜನರಲ್ ಹೇಳ್ತಾ ಇದ್ದೀನಿ. ಸೊ ನಾನು ಅವ್ರಿಗೆ ಕೇಳಿದೆ, ಅಣ್ಣ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಲ್ಲ? ಸರ್ ನಂದು ಯಾಕೆ ಹಂಗೆ ನೀವು ಸಾರ್ ಅಂತ ಇದ್ದೀರಲ್ಲ ಅಂದರೆ ಹೇಳಿ ನೀವು ಅಂದರೆ, ನನ್ನ ಹೆಸರು ನಾಗರಾಜ್ ಅಂತ. ನಾನು ಒಂದು ಮಗಗೆ ಓದಿಸಿ ನಾನು ಗೌರ್ಮೆಂಟ್ ಅಫಿಷಿಯಲ್ ಮಾಡಿದ್ದೀನಿ, ನನ್ನ ಸೊಸೈಟಿನ ನನ್ನ ಮಗಳನ್ನು. ಇವಾಗ ನೀವು ಆಟೋ ಓಡ್ತಾ ಇದ್ದೀರಿ, ಯಾರೂ ಸೇರಿಸ್ತಾ ಇಲ್ಲ. ನನಗೆ ಬೇಜಾರಿದೆ. ಇಡೀ ಜೀವನ ನಾನು ಆಟೋನಲ್ಲಿ ಓಡಿಸಿ ಅವ್ರಿಗೆ ಇದು ಮಾಡಿದೆ, ಸಂಪಾದನೆ ಮಾಡಿ ಅವ್ರಿಗೆ ಓದಿಸಿ ಒಂದು ಸರ್ಕಾರಿ ನೌಕರು. ಆಮೇಲೆ ನನಗೆ ಅದು ನಮ್ಮ ಮಿಸ್ಸಸ್ ತೀರೋ ಸ್ಟೋರಿ. ನಮ್ಮ ಮಿಸ್ಸಸ್ ನನಗೆ ಯಾಕ್ರಿ ಪಾಪ ಅವರು ನೋವಿಸ್ತಾ ಇಲ್ಲ ಅಂದರೆ ಬರ್ತಾ ಇದ್ದೀವಿ ಕ್ರಾಸ್ನಲ್ಲಿ, ಪೊಲೀಸ್ ಯಾರೋ ಒಬ್ಬರು SIನೂ ಇದು ಬರೋ ಇಲ್ಲಿ ಅಂದರು. ಅವ್ರಿಗೆ ಸೈಡ್ನಲ್ಲಿ ಹೋಗಿ ನೋಡಿ ಏನೋ ಅಂದರು. ನನಗೆ ಕೋಪ ಬಂದುಬಿಟ್ಟು ನನ್ನ ಮಿಸ್ಸಸ್ ಇಟ್ಕೊಂಡಿದ್ದೀನಿ, ಹೋಗ್ಬೇಡಿ ದಯವಿಟ್ಟು. ನನಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಸರ್, ನನಗೆ ಯಾರೇನು ಇರಲಿ ಐ ಬೆಂಡರ್. ಯಾಕ್ರಿ ಯಾರು ನೀವು ಪ್ಯಾಸೆಂಜರ್ ಇಲ್ಲ, ನಿಮ್ಮ ತಂದೆ ಸಮಾನ ಅವರು. ಅವ್ರಿಗೆ ಸಿಂಗುಲರ್ನಲ್ಲಿ ಮಾತಾಡಿದ್ದು ನಿಜ. ನಮ್ಮ ಮನುಷ್ಯತನ. ತಾವು ಯಾರು ಹೋದ್ರ? ನಾನು ಬೆಂಗಳೂರವನಲ್ಲ, ಕೋಲಾರವನು. ಐ ಆಮ್ ದಿ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಆಫ್ ಕೋಲಾರ ಜಿಲ್ಲೆ ನಾನು ಇದ್ದೀನಿ. ಕಾರ್ಡ್ ಕೊಟ್ಟರೆ ಸರ್ ಹಂಗಲ್ಲ ಸರ್, ಇಲ್ಲ ನನಗೆ ಅದಲ್ಲ ಬೇಜಾರು. ನೀವು ಅವರು ನಿಮ್ಮ ತಂದೆ ಸಮಾನ, ಅವ್ರಿಗೆ ಸ್ವಲ್ಪ ಗೌರವ ಕೊಡಿ ಸರ್. ಯಾಕಂದರೆ ಪೊಲೀಸ್ ಡಿಪಾರ್ಟ್ ನೀವು ಅವ್ರಂದರೆ ಅವರು ಅಷ್ಟು ಮರ್ಯಾದೆ ಕೊಟ್ಟು. ನಿಜ ಹೇಳ್ತೀನಿ, ಪ್ಯಾಸೆಂಜರ್ ಯಾರೂ ಬಂದಿಲ್ಲ ಅಂತ ನಾನು ಹೇಳಿದೆ. ಬಂದು ಕೂತ್ಕೊಂಡೆ, 110 ರೂಪಾಯಿ ಅಂತ ಹೇಳಿದವರು. ಅಲ್ಲಿ ಹೋಗ್ಬಿಟ್ರೆ ಮೀಟ್ರ್ ಎಷ್ಟಾಗಿದೆ ಅಷ್ಟು ಕೊಡಿ ಸರ್ ಅಂತ. ಯಾಕಂದರೆ ನಮ್ಮದು ರೈಟ್ ಸರ್ ಅದು. ನಾನು ಯಾವಾಗಲೂ ಕಾಡಿಕ್ತೀನಿ. ನಾನು ಹೇಳ್ತಾ ಇರೋದು ಏನಂದರೆ, ಇಫ್ ಯು ಹ್ಯಾವ್ ರೈಟ್ಸ್ ಟು ಟೇಕ್ ಕೇರ್ ಅಬೌಟ್ ಎನಿಥಿಂಗ್ ವಿ ಕ್ಯಾನ್ ಡೂ ಇಟ್. ನಮ್ಮದು ಹಕ್ಕಿದೆ, ಮಾನವ ಹಕ್ಕು. ಮಕ್ಕಳ ಬಗ್ಗೆ ಸ್ಕೂಲ್ನಲ್ಲಿ ಹೋಗಿ ವಿಚಾರಣೆ ಮಾಡೋದು ನಮ್ಮದು ಹಕ್ಕು. ಹಾಸ್ಪಿಟಲ್ಗೆ ಆರೋಗ್ಯ ಬಗ್ಗೆ ಬಡವರು ಬರ್ತಾರೆ, ಅವ್ರಿಗೇನು ನಾವು ವಿಚಾರಣೆ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರೂ ಅಮಾಯಕರು ಇದ್ದರೆ ವಿ ಕ್ಯಾನ್ ಹೆಲ್ಪ್ ದೆಮ್. ಇನ್ನೊಂದು ಮುಂದೆ ಏನಂದರೆ ಅಧ್ಯಕ್ಷರು ಹೇಳಿದ್ರು 26ನೇ ತಾರೀಕಿಗೆ ಒಂದು ಫಂಕ್ಷನ್ ಇದೆ, ತುಮಕೂರು ಬೆಂಗಳೂರು ಇಲ್ಲ ಅಂತ. ನಾವು ಸೇರೋಣ. ಆಮೇಲೆ ಟೀಚರ್ಸ್ ನಮ್ಮ ಕೋಲಾರ ಜಿಲ್ಲೆ ಗೌರ್ಮೆಂಟ್ ಟೀಚರ್ಸ್ ಯಾರು ಇದ್ದರೆ ಇಬ್ಬರಿಗೆ ನಾವು ಆಯ್ಕೆ ಮಾಡಿ ನಿಮಗೆ ಅವ್ರದ್ದು ಬಯೋಡೇಟಾ ಕಳಿಸ್ತೀವಿ. ಅದು ಮಾಡೋಣ ಸರ್. ಯಾಕಂದರೆ ಇದು ನಮ್ಮ ಮಾನವ ಹಕ್ಕನ್ನು ಮಾಡಿದ್ರೆ ಪಬ್ಲಿಕ್ ವಿಲ್ ನೋ ದ್ಯಾಟ್ ವಾಟ್ ಈಸ್. ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಮಿತಿ ಎಲ್ಲ ಬಂದಿರೋ ಸದಸ್ಯರಿಗೆ, ಪ್ರೆಸಿಡೆಂಟ್ಸು, ಸೆಕ್ರೆಟರೀಸು, ನೀವೆಲ್ಲ ನನ್ನ ಕಡೆಯಿಂದ ನಮಸ್ಕಾರ. ಆಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳಬೇಕಾಗಿಲ್ಲ. ಮಾನವ ಹಕ್ಕುಗಳ ಬಗ್ಗೆ ಏನಿತ್ತು ಎಲ್ಲರಿಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೈತೆ. ಹಾಗೆಯೇ ಮೇನ್ ಪಾಯಿಂಟ್ ಮಾನವ ಹಕ್ಕುಗಳಲ್ಲಿ
ಸದ್ಯಗ ನಾವು ಒಂದು 3 ಪಾಯಿಂಟ್ಸ್ ಅಂದರೆ 3 ಅಂಶಗಳಿಂದ ನಾವು ಅನುಸರಿಸಿಕೊಂಡ್ರೆ ನಮಗೆ ಇದ್ರ ಬಗ್ಗೆ ಏನು ಅನ್ನೋದು ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಪಾಯಿಂಟ್ 15 ಈ ಮಾನವ ಹಕ್ಕುಗಳು ಅನ್ನೋದು ಇದು ಒಂದು ಸಂಸ್ಥೆ. ಇದು 1947ನಲ್ಲಿ ಈ ವಾರ್ಸು ಇದು ಮಾನವೀಯತೆಗೆ ಇದಿಲ್ಲ, ಹೊಡೆಯೋದು ಇದು ಮಾಡೋದು ಆಗ್ತಾಯಿದ್ವು. ಆವಾಗ ಕೆಲವು ಕಂಟ್ರೀಸು ಸೇರಿ ಇದಕ್ಕೆ ಪ್ರತಿಯೊಬ್ಬನು ಈ ಭೂಮಿ ಮೇಲೆ ಬಂದಿರೋದು ಹುಟ್ಟಿ ಅವನಿಗೆ ಹಕ್ಕೈತೆ, ಅವನು ಬದುಕೋಗೆ ಹಕ್ಕೈತೆ, ಅವನು ತಿನ್ನೋಕ ಅಂತ ಕೆಲವೊಂದು ಹಕ್ಕುಗಳು ಹಾಕಿದ್ರು. ಅದನ್ನು ಯಾವ ಗೌರ್ಮೆಂಟೂ ಯಾವ ಇದೂ ಅದನ್ನು ಕ್ಯಾಚ್ ಮಾಡೋದಂಗಿಲ್ಲ, ಇದು ಮಾಡಬಾರ್ದು ಅಂತ ಹೇಳಿಲ್ಲ. ಏನಂದರೆ ಫಸ್ಟ್ ಆಫ್ ಆಲ್ ನಾವು ತಿನ್ನೋ ಆಹಾರ ಎಲ್ಲಿ ಆದರೂ ಸರಿ, ನಾವು ಯಾವ ಗೌರ್ಮೆಂಟ್ ಆದರೂ ಸರಿ, ಆಮೇಲೆ ನಾವು ವಾಸ, ನಾವು ಯಾವ ಜಿಲ್ಲೆ ಆದರೂ ಸರಿ, ಯಾವ ಡಿಸ್ಟ್ರಿಕ್ಟ್ ಆದರೂ ಸರಿ, ಯಾವ ಸ್ಟೇಟ್ ಆದರೂ ಸರಿ, ಯಾವ ಕಂಟ್ರಿ ಆದರೂ ಸರಿ, ಅವನಿಗೆ ಅಲ್ಲಿ ಇರೋಗೆ ಹಕ್ಕು ಅವರು ಕೊಳ್ಳೇಬೇಕು. ಸೊ ಇಂಟರ್ನ್ಯಾಷನಲ್ ವೈಡ್ ಅಂತಾರೆ ಇದಕ್ಕೆ ಗ್ರೀನ್ ಕಾರ್ಡ್. ನಾವು ಭಾರತೀಯರಿಗೆ ನಮಗೆ ಪರ್ಮಿಷನ್ ಕೊಡೋಲ್ಲ ಅಂತ ಹೇಳೋ ಇದು ಯಾವ ಪ್ರಪಂಚದಲ್ಲಿ ಯಾವ ದೇಶಕ್ಕೂ ಇಲ್ಲ, ಆಯಿತಾ? ಸದ್ಯಕ್ಕೆ ನಾವು ಇದೊಂದು ಮೈಂಡ್ನಲ್ಲಿ ಇಟ್ಕೊಳ್ಳೋಣ. ನಾವು ಮಾನವರು ಬಂದಿದ್ವಿ. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನಂದರೆ ನಮ್ಮ ಕರ್ತವ್ಯ. ನಾವು ಬಂದಿದ್ದೀವಿ, ಇಷ್ಟು ಕೋಟ್ಯಾದಿ ಜೀವಿಗಳವೆ, ಇಲಿ ಐತೆ, ಕೋತಿ ಐತೆ, ಆಣೆನೂ ಐತೆ, ನಮಗಂತೂ ದೊಡ್ಡದು ಐತಲ್ಲ. ಈ ಎಲ್ಲ ಪ್ರಾಣಿಗಳಲ್ಲೂ ನಾವು ಅಬ್ಸರ್ವ್ ಮಾಡೋಣ. ಮಾಡಿಬಿಟ್ಟು ಬುದ್ಧಿ ಯಾರಿಗೈತೆ ಅಂತ ನಾವು ಯೋಚನೆ ಮಾಡಿದ್ರೆ ಇಷ್ಟು ಪ್ರಾಣಿಗಳಲ್ಲಿ ಯಾವ ಬುದ್ಧಿನೂ ಇಲ್ಲ. ಅದಕ್ಕೆ ಒಂದು ಮೇನ್ ಬುದ್ಧಿ ಇರೋದು ಯಾರಿಗಂದರೆ ಮನುಷ್ಯನಿಗೆ ಬುದ್ಧಿ ಇರೋದು. ಅದಕ್ಕೆ ಒಂದು ಸಿಂಪಲ್ ಇದನ್ನು ಕೊಟ್ಬಿಡ್ತೀನಿ. ಯಾವ ಪ್ರಾಣಿ ಆದ್ರೂ ಸರಿ, ಬಟ್ಟೆ ಹಾಕ್ಕೊಳ್ತಾ ಇರೋ ಪ್ರಾಣಿ ಮನುಷ್ಯನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಎಲ್ಲರೂ ತಿಂತಾರೆ, ಯಾವ ಪ್ರಾಣಿ ಆದರೂ ತಿಂತೆ, ಯಾವ ಪ್ರಾಣಿ ಆದರೂ ಮನೆ ಕಟ್ಕೊಳ್ಳುತ್ತೆ, ಎಲ್ಲರೂ. ಅಷ್ಟು ಬುದ್ಧಿ ಯಾರಿಲ್ಲ. ಸೈನ್ಸ್ ಬಗ್ಗೆ ಹೇಳ್ತೀನಿ. ಇವತ್ತು ರಾಕೆಟ್ಗಳು, ಫ್ಲೈಗಳು ಎಲ್ಲ ಓಡಾಡ್ತಾರೆ. ಇಷ್ಟೊಂದು ಸೈನ್ಸ್ ಮಾಡಿರೋ ಪ್ರಾಣಿ ಯಾವುದಂದರೆ ಮನುಷ್ಯನ. ಇಷ್ಟು ಅವರಿಗೆ ಪವರ್ ಐತೆ, ತಿಳುವಳಿಕೆ ಐತೆ. ಬಟ್ ಕೆಲವರು ಇದರಲ್ಲಿ ಏನು ಮಾಡೋರಂದರೆ ಜಾತಿ ಮತ ಅದು ಇದು ಅಂತ ಸೇರಿಸ್ಬಿಟ್ಟು ಇದನ್ನು ನಾಶ ಮಾಡೋದು. ಫಸ್ಟ್ ಆಫ್ ಆಲ್ ನಮ್ಮ ಜಾತಿ, ನಮ್ಮ ಮತ, ನಾವು ಒಬ್ಬ ಭಗವಂತನಿಗೆ ಇದು ಮಾಡ್ತೀವಿ, ಅದು ನಮ್ಮ ಇಷ್ಟ. ನಾನು ಯಾವ ಇದು ಮಾಡ್ತೀನಿ ಅದು ಹ್ಯೂಮನ್ ರೈಟ್ಸ್ ಅಥಾರಿಟಿ. ಅದು ನಾನು ಯಾವ ಇದು ಮಾಡ್ತೀನಿ ಅದನ್ನು ಯಾರು ಅಟೆಂಡ್ ಆಗಬಾರ್ದು. ನನ್ನ ದೇವರು ನನಗೆ ಒಳ್ಳೆಯವರು. ಹಾಗೆ ಎಲ್ಲರೂ ಸೇರಿ ಮಾಡೋದು ಒಬ್ಬನೇ ದೇವರಿಗೆ. ದೇವರುಗಳು ಬೇರೆ ಇದ್ದಾರೆ ಅಂತ ಯಾರೂ ಹೇಳಲ್ಲ. ಯಾವ ರೌಂಡ್ ಇರ್ತಾರೋ ದೇವರು ಒಬ್ಬನೇ, ಆಯಿತಾ? ಇದು ಈ ಜಾತಿ ಮತ ಇದು ನಮ್ಮ ಹ್ಯೂಮನ್ ರೈಟ್ಸಲ್ಲಿ ಇದನ್ನು ತುಳಸಾಕ್ಬಿಡಿ. ಇದು ಬೇಕಾಗಿಲ್ಲ. ಫಸ್ಟು ನಾವು ಮಾನವೀಯತೆಗೆ ಏನು ಕೆಲಸ ಮಾಡಬೇಕು, ಆಯಿತಾ? ಆಮೇಲೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ, ನಮ್ಮ ಕಮಿಟಿ ಬಗ್ಗೆ. ಇವಾಗ ನಾವು ಇಲ್ಲಿ ಸೇರಿದ್ದೀವಿ, ಎಲ್ಲ ಪದಾಧಿಕಾರಿಗಳೇ, ಮಾಮೂಲಿ ಮೆಂಬರ್ಸ್ ಅಂತೂ ಯಾರೂ ಇಲ್ಲ, ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲೇ ಇರೋದು. ದಯವಿಟ್ಟು ನಿಮ್ಮ ಡಿಸ್ಟ್ರಿಕ್ಗೆ ನಿಮಗೆ ಪ್ರೆಸಿಡೆಂಟ್ಶಿಪ್ಪು, ಆರ್ಗನೈಸೇಷನ್ ಸೆಕ್ರೆಟರಿಶಿಪ್ಪು ಇದು ಎಲ್ಲ ಇಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ನೀವು ಉಪಯೋಗಿಸಿ. ಆಯುವಾದ ಟೈಮ್ ಬಂದಾಗ ಉಪಯೋಗಿಸ್ತೀವಿ ಅಂದರೆ ಇದಕ್ಕೂ 2 ಉದಾಹರಣೆಗಳು ಹೇಳಿಬಿಡ್ತೀನಿ. ನಮ್ಮ ಕಾರ್ಡ್ ಬಗ್ಗೆ, ನಮ್ಮ ಕಾರ್ಡ್ ಇಶ್ಯೂ ಆಗ್ತಾಯಿತ್ತಲ್ಲ, ಐಡೆಂಟಿಟಿ ಕಾರ್ಡ್ ಮಾನವ ಹಕ್ಕುಗಳದ್ದು, ಅದರ ಬಗ್ಗೆ. ಫಸ್ಟ್ ಆಫ್ ಆಲ್ ನಮ್ಮ ಡ್ರೈವಿಂಗ್ ಲೈಸೆನ್ಸು 99% ಜನಗಳ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದೇ ಇರುತ್ತೆ, ದುಡ್ಡು ಕೊಡ್ತೀವಿ, ಮಾಡಿಸ್ಕೊಳ್ತಾರೆ ಎಲ್ಲ. ಆದರೆ ಯಾರಿಗಾದ್ರೂ ಸರಿ ಕೇಳಿ ಎಷ್ಟು ಉಪಯೋಗ ಮಾಡಿದ್ಯಾ ಈ ಡ್ರೈವಿಂಗ್ ಲೈಸೆನ್ಸು ಅಂತ ಹೇಳಿ. ಇಲ್ಲ, ನೀವೇ ತಿಳ್ಕೊಳ್ಳಿ. ನಂದು ಹೇಳ್ತೀನಿ, ನಾನು ತಗೊಂಡು ಸುಮಾರು ವರ್ಷಗಳಾಗಿರ್ತಾರೆ. ಈಗೂ ಅದನ್ನು ಉಪಯೋಗಿಸೋಣ ಅಂತ ಎಲ್ಲೂ ಆಗಿಲ್ಲ, ಯಾರೂ ಕೇಳುವುದಿಲ್ಲ.
ಇವಾಗ ಡ್ರೈವಿಂಗ್ ಲೈಸೆನ್ಸ್ ಏಜಾಗಿ ನೋಡಿ ಯಾರು ನೀ ಕೈ ಅಡ್ಡಿಕ್ಕಲ್ಲ ಏನಕ್ಕೆ ವೇಸ್ಟ್ ಅಂತ ಬಿಸಾಕ್ತೀನ ಹೇಳಿ, ಮತ್ತೆ ಮಾಡ್ಕೊಂಡು ಹುಡ್ತೀವಿ. ಯಾಕೆ ನನಗೆ ಗೊತ್ತು ಇದು ಯಾವಾಗ ಇದು ಬೇಕಾಗುತ್ತೋ ಆವಾಗ ಯಾಕೆ ನನಗೆ ಇದನ್ನು ಉಪಯೋಗಿಸೋಣ ಅಂತ ಆರಾಮಾಗಿ ಪಾಕಿಟಾಗ ಮಾಡ್ಕೊಳ್ತೀವಿ, ಇರಲ್ಲ. ಬಟ್ ನಾವು ಕೂಡ ID ಕಾರ್ಡ್ಗಳಿಂದ ನನಗೆ ಗೊತ್ತು ಯಾಕೆ ಹೇಳಿ ಅದಂತ ತಿಳ್ಕೊಬೇಡಿ. ಯಾವತ್ತೂ ನಮ್ಮ ಕಾರ್ಡು ನಮ್ಮ ಪಾಕೆಟ್ನಲ್ಲಿ ಮಡಿಗೆ ಯಾವ ಟೈಮ್ನಲ್ಲಿ ಎಲ್ಲಿ ಕೆಲಸ ಬರುತ್ತೋ ಅದು ನಾವು ಉಪಯೋಗಿಸಿ ಸುಮ್ಮನೆ ಮಾಡ್ಕೊಂಡೆ ಅದನ್ನು ಉಪಯೋಗಿಸಿ ಆಯಿತಾ. ಆಮೇಲೆ ಅದರದ್ದು ಪವರ್ ಏನೈತೆ ಮಾನವ ಹಕ್ಕುಗಳು ಅನ್ನೋದು ಇನ್ನು ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಎಲ್ಲ ಒಂದೇ ಸಲ ಹೇಳೋಕ್ಕಾಗಲ್ಲ. ಇನ್ನೊಂದು ಏನಂದರೆ ಗ್ರೂಪು. ಇವಾಗ ಸದ್ಯಕ್ಕೆ ನಾವು ಇಷ್ಟೊಂದು 10 ಜನ ಸೇರಿಕೊಂಡು ಮಾತಾಡ್ತೀವಿ, ಮೀಟಿಂಗ್ಗಳು ಎಲ್ಲ ಓಕೆ ಸರಿ ಫ್ರೆಂಡ್ಶಿಪ್ ಮಾಡ್ಕೊತೀವಲ್ಲ, ನಾವು ನಮ್ಮ ಮನೆಗಳಿಗೆ ಹೋಗ್ತೀವಿ ಅಷ್ಟೇ. ಅದು ಆಯ್ತಲ್ಲ. ಮತ್ತೆ ಹಿಂಗೆ ಕೋಲಾರಿಂದ ಅವರಿಂದ ಈ ಊರಿಂದ ಕಳಿಸ್ಬೇಕಂದ್ರೆ ಕಷ್ಟ ಆಗುತ್ತೆ, ಬರೋವ್ರಿಗೂ ಕಷ್ಟ ಆಗುತ್ತೆ. ಇವಾಗ ನಮ್ಮ ಇದರಲ್ಲಿ ಎಲ್ಲರೂ ಬಂದವರೆ, ಫಸ್ಟ್ ಅವ್ರಿಗೆಲ್ಲ ನಾನು ಕೃತಜ್ಞತೆ ಆಗಿಲ್ಲ, ಏನೂ ಬೇಕಾಗಿಲ್ಲ. ಈ ತರಹ ಮೀಟಿಂಗ್ಸ್ ನಾವು ಮಾಡುವಾಗ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಲೆವೆಲ್, ಸೆಕ್ರೆಟರಿ ಆರ್ಗನೈಸ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಕೇವಲ ನಮಗೆ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಸಾಕು. ಮೇನ್ ಮೀಟಿಂಗ್ ತಿಂಗಳಕ್ಕೋ 2 ತಿಂಗಳಕ್ಕೋ ಏನೋ ಒಂದು ಮಾಡ್ತೀವಿ, ದಟ್ ಈಸ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತೀವಿ. ಆವಾಗ ಅಲ್ಲಿನ ಪ್ರೆಸಿಡೆಂಟು ಅಲ್ಲಿ ಸೆಕ್ರೆಟರಿ ಯಾರು ಇರ್ತಾರೋ ಅವ್ರು 2-3 ಬಂದರೆ ಸಾಕು ಆಯಿತಾ. ಆಮೇಲೆ ಇವರಿಗೆ ಸೇಮ್ ಇವಾಗ ಇಲ್ಲಿ ಹೆಂಗೆ ಅಥಾರಿಟಿ ಆಯಿತು ಮೆಂಬರ್ಸ್ನಿಂದ ಹೆಂಗೆ ಕಾಂಟ್ಯಾಕ್ಟ್ ಆಯಿತು, ಡಿಸ್ಟ್ರಿಕ್ಟ್ ಲೆವೆಲ್ ಅವರು ತಾಲೂಕು ಲೆವೆಲ್ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಮಾಡಿಸಿ, ಈ ತಾಲೂಕು ಇಲ್ಲ ಅಂದರೆ ಇಶ್ಯೂ ಮಾಡಿಸಿ. ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟಲ್ಲಿ 6 ತಾಲೂಕು ಐತಾ 8 ತಾಲೂಕು ಐತಾ ಅದನ್ನೆಲ್ಲ ನೀವು ಪ್ರೆಸಿಡೆಂಟು ಸೆಕ್ರೆಟರಿಗೆ ಇಬ್ಬರಿಗೆ ಇಟ್ಕೊಳ್ಳಿ. ಅದೇನು ಮೆಂಬರ್ಸ್ ಏನು ಬೇಕಾಗಿಲ್ಲ. ಆ ನಂಬರ್ಸ್ಗೂ ನಾವು ಕಾರ್ಡ್ಸ್ ಇಶ್ಯೂ ಮಾಡ್ತೀವಿ, ಎಲ್ಲರಿಗೂ ಇಶ್ಯೂ ಮಾಡ್ತೀವಿ. ಆಮೇಲೆ ಅಲ್ಲಿ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಮೀಟಿಂಗ್ ಮಾಡಿದ್ವಿ, ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಮಾಡಿಬಿಟ್ಟು ಅಲ್ಲಿ ಬನ್ನಿ. ಆಮೇಲೆ ಏನಪ್ಪ ನಿಮ್ಮ ತಾಲೂಕಿನಲ್ಲಿ ಏನೇನಾಯಿತು ರಿಪೋರ್ಟ್ ಕೊಡು ಅಂತ ಸಫಿಷಿಯಂಟ್ ರಿಪೋರ್ಟ್ ತಗೊಳ್ಳಿ ಆಯಿತಾ. ಇನ್ನೊಂದು ಏನಂದರೆ ತಾಲೂಕು ಲೆವೆಲ್ ಇರೋವರೆಗೆ ಇನ್ನು ಬೇರೆ ಯಾವುದೂ ಇಲ್ಲ. ಆ ಎಲ್ಲ ತಾಲೂಕುಗಳಿಗೆ ಅವರೇ ಕಂಟ್ರೋಲು. ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಬಂದಿದ್ದೀವಿ ನಾವು ಮಾಡ್ತೀವಿ ಅಂದರೆ ಅದು ಬೇಡ. ತಾಲೂಕು ಯಾರು ಅಥಾರಿಟಿ ಇರ್ತಾರೋ ಅವ್ರಿಗೆ ಹೇಳಿ ನಿಮ್ಮದು ತಾಲೂಕಿನಲ್ಲಿ ಇವತ್ತು ಇಷ್ಟು ಪ್ರೋಗ್ರಾಮ್ ನೀವು ಮಾಡಿ ಅಂತ. ಆಮೇಲೆ ಬೇಕಾಗಿದ್ದರೆ ನಾವು ಬರಬೇಕಾಗಿದ್ರೆ ಬರ್ತೀವಿ, ತಿಳುವಳಿಸಿ ಕೊಡಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಈ ಪ್ರೊಸೀಜರ್ ಮಾಡಿಕೊಂಡ್ರೆ ನಮ್ಮ ಕಮಿಟಿ ಪವರ್ಫುಲ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಅವರು ಹೇಳಿದರು ನಾವು ಎಲ್ಲೋ ಇರ್ತೀವಿ ಎಲ್ಲೋ ಹೋಗ್ತೀವಿ. ಇವಾಗ ಕೋಲಾರ ಡಿಸ್ಟಿಕ್ ಇಲ್ಲ, ಅಲ್ಲಿ ಏನಾದರೂ ನಮಗೆ ಅವಶ್ಯಕತೆ ಬಂದಿತ್ತು, ಏನೋ ಒಂದು ಅವಶ್ಯಕತೆ ಇಲ್ಲ ನಮಗೆ ಹೆಲ್ತ್ ಇಲ್ಲ ಅಂಟಿಗೆಲ್ಲ ಹೆಲ್ತ್ ಬೇಕಾಗಿತ್ತು ಅರ್ಜೆಂಟು. ಆ ಟೈಮ್ನಲ್ಲಿ ಅವರ ನಂಬರು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದೇ ಇರುತ್ತೆ. ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಮ್ಮ ಗ್ರೂಪ್ನಲ್ಲಿ ಇದೇ ಇರುತ್ತೆ ವಾಟ್ಸಪ್ ನಂಬರು. ಇಲ್ಲ ಅಂದರೆ ಇನ್ನೊಂದು ಮಾತು ಕೇಳ್ತೀನಿ, ನಮ್ಮ ಹತ್ರ ಕಾರ್ಡ್ ಇದ್ದರೆ ಆ ಕಾರ್ಡ್ನಲ್ಲೇ ಫೋನ್ ನಂಬರ್ ಇರುತ್ತೆ ನಮ್ಮ ಪ್ರೆಸಿಡೆಂಟ್ ಅವರು. ಅದು ಯಾರೇ ಮೆಂಬರ್ ಆಗಲಿ, ಇನ್ನು ಎಮರ್ಜೆನ್ಸಿ ಮಾತ್ರ ಜನಾಶಯ ಏನೋ ಎಮರ್ಜೆನ್ಸಿ ಮಾತ್ರ ಬೇರೆ ಎಲ್ಲಿ ಆವಾಗ ನೀವು ಡೈರೆಕ್ಟು ಇವರಿಗೆ ಫೋನ್ ಮಾಡ್ಬೋದು ಪ್ರೆಸಿಡೆಂಟ್ಗೆ. ಸರ್ ನಾವು ಈ ಜಿಲ್ಲೆಗೆ ನಾನು ಪ್ರೆಸಿಡೆಂಟು, ಇಲ್ಲ ಈ ಜಿಲ್ಲೆಗೆ ನಾನು ವೈಸ್ ಪ್ರೆಸಿಡೆಂಟು, ಇದು ಇಷ್ಟೊತ್ತು ಆಗೈತೆ. ನೀವು 24 hours, ಅದರಲ್ಲಿ ಟೈಮಿಂಗ್ ಅಂತೂ ಏನೂ ಇಲ್ಲ. ದಟ್ ಈಸ್ ದ ಎಮರ್ಜೆನ್ಸಿ ಕಾಲ್ ಫಾರ್ ದ ಹ್ಯೂಮನ್ ರೈಟ್ಸ್. ನೀವು ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿ, ಅವರು ಕಾಲ್ ರಿಸೀವ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ಏರಿಯಾಗೆ ನಮ್ಮ ಕಾಂಟ್ಯಾಕ್ಟ್ ಯಾವ್ಯಾವ ಇರ್ತಾರೋ ತಕ್ಷಣ ಅವರು ಅಲ್ಲಿಗೆ ಕಳಿಸ್ಬಿಡ್ತಾರೆ. ಇದು ಎಲ್ಲ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಆಮೇಲೆ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಯಾರು ಇರ್ತಾರೋ ಸ್ಪಾಟ್ಗೆ ಬಂದುಬಿಡ್ತಾರೆ. 10 ಜನ ಇದ್ದರೆ 10 ಜನ ಏನು ಸಹ ಅದರಲ್ಲಿ 2 ಆದರೂ ಒಳ್ಳೆಯವರು ಇರ್ತಾರೆ. ಸ್ವಲ್ಪ 10 ಜನ ಇನ್ನೂ ಇರ್ತಾರೆ.
ಅದರಲ್ಲಿ ಇಬ್ಬರು ಸಿಕ್ಕಿದ್ರೇನು ಸಾಕು, ಅವ್ರು ಬಂದುಬಿಟ್ರೆ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇನ್ನು ಎಮರ್ಜೆನ್ಸಿ, ಇದು ಕೇವಲ ಎಮರ್ಜೆನ್ಸಿಗೆ ಹೇಳ್ತಾ ಇದ್ದೀನಿ. ಮಾತಿಗೆ ಯಾರೂ ಫೋನ್ ಮಾಡಬಾರ್ದು ಪ್ರೆಸಿಡೆಂಟ್ ಅವರಿಗೆ. ಇನ್ನು ಎಮರ್ಜೆನ್ಸಿ ಮಾತ್ರ. ಪೊಲೀಸ್ ಯಾವುದೇ ಆಗಲಿ, ಪೊಲೀಸ್ಗೆ ಅಥಾರಿಟಿ ಏನೈತೆ, ಯಾರಾದರೂ ಸರಿ ಇನ್ಕ್ವೈರಿ FIR ಇದು ಮಾಡ್ಕೋಬೇಕು. ಆಮೇಲೆ ಅವರಿಗೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕುಣಿಸ್ಬೇಕಂದ್ರೆ ಅದಕ್ಕೆ ಜಡ್ಜ್ದು ಡೆಟರ್ಮಿನೇಷನ್, ಅದೇ ವಾರಂಟ್ ಅಂತೀವಿ. ಅದು ಇದ್ದರೆ ಮಾತ್ರ ಇಲ್ಲ ಅಂದರೆ ಮನೆ ಸಾಹೇಬರು ಕರೀತಾರಪ್ಪ ಅಂದರೆ ಏನು ಕರೀತಾರಪ್ಪ ಫೋನ್ ಮಾಡು ಅಂತ ಕೇಳಿ ಅಷ್ಟು ನಿಮ್ದು ಐತೆ. ಏನಕ್ಕೆ ಕರೀತಾವ್ರೆ ಫೋನ್ ಮಾಡಿ ಕೇಳು, ಇಲ್ಲ ಹೇಳು ಇಲ್ಲ ನಾಳೆ ಬರ್ತೀನಿ, ಇಲ್ಲ ಬೆಳಗ್ಗೆ ಬರ್ತೀನಿ, ಅಷ್ಟು ಅಧಿಕಾರ ನಮಗೆ ಐತೆ. ರಾಜ್ಯಾಧ್ಯಕ್ಷರೇ ಹಾಗೂ ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ಸಂಘಟನೆಯ ಎಲ್ಲ ಸದಸ್ಯರು, ಇವತ್ತು ಸಂಘಟನೆಯ ರೂಪರೇಷೆಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೋಸ್ಕರ ಹಲವಾರು ಜಿಲ್ಲೆಗಳಿಂದ ಎಲ್ಲ ಮುಖಂಡರು ಸಂಘಟನೆಯನ್ನು ಯಾವ ರೀತಿ ಬಲಪಡಿಸಬೇಕು, ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಚರ್ಚೆಯನ್ನು ಎಲ್ಲರೂ ಬಂದಿದ್ದು ಭಾಳ ಸಂತೋಷ. ಖಂಡಿತವಾಗಿ ಹನಿ ಸೇರಿದ್ರೆ ಹಳ್ಳ ಅಂತ ಒಂದು ಗಾದೆ ಇದೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೊದಲು ಪರಿಚಯ ಮಾಡ್ಕೋಬೇಕು. ಪರಿಚಯ ಆದಮೇಲೆ ಆ ವ್ಯಕ್ತಿ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟ ನಂತರ ಇವರಿಬ್ಬರು ಸೇರಿದ್ರೆ ಏನಾದರೂ ಒಂದು ಸಾಧನೆ ಆಗ್ತದೆ. ಈಗ ಕೋಲಾರದಲ್ಲಿ ಇರೋರು ಯಾರೋ ದೇವನಹಳ್ಳಿಯಲ್ಲಿರೋ ಒಂದಕ್ಕೊಂದು ಬಂದೋದಿಲ್ಲ. ಈಗ ಸರ್ಕಾರವರು ಅವ್ರನ್ನ ಸ್ನೇಹಿತರನ್ನ ಇವ್ರ ಪರಿಚಯ, ಇವ್ರು ಕರ್ಕೊಂಬಂದು ಇಲ್ಲಿ ಪರಿಚಯ ಇದ್ದಾರೆ. ನಾಳೆಲ್ಲ ನಾವು ಒಂದು ಕಡೆ ಈ ಸಂಘಟನೆ ಏನೆಂದರೆ ಹೆಂಗಿರಬೇಕು ಅನ್ನೋದು, ಸಂಘಟಿತರಾಗಿ ಏನಿರಬೇಕು ಅನ್ನೋದು ಹೊಸ ವಿಶೇಷ ಏನಲ್ಲ. ಸಂಘಟನೆ ಒಂದು ನಂಬಿಕೆಯ ಇನ್ನೊಂದು ಭಾಗ. ಸರ್ಕಾರ ಇವಾಗ ಬಂದು ಇಲ್ಲೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಯಾವತ್ತನ ಕೋಲಾರಕ್ಕೆ ಹೋಗ್ತೀವಿ ನಾವು, ಇನ್ ಕೇಸ್ ಸಂಘ ಸಿಗಲ್ಲ, ಕೋಲಾರಕ್ಕೆ ಹೋಗ್ತೀವಿ. ಯಾವಾಗ ಹೋಗ್ತೀರಿ ಬರ್ತೀರಿ ಏನೂ ಸಮಸ್ಯೆ ಇಲ್ಲ. ಇನ್ ಕೇಸ್ ಏನೋ ಹೋದ್ರೆ ಯಾರೋ ಜೊತೆ ಕರ್ಕೊಂಡು ಹೋದ್ರೆ ಪಂಚರ್ ಆಗೋಯ್ತು ಅಥವಾ ಬೇರೆ ಇನ್ನೇನೋ ಯಾರೋ ಪರಿಸ್ಕೊಟ್ರು, ಇಲ್ಲೊಂದು ಪೆಟ್ರೋಲ್ ಹಾಕೋ ಟೈಮಲ್ಲಿ ಅನಿವಾರ್ಯ ಅಂತ ಕಾಮನ್. ಪೆಟ್ರೋಲ್ ಹಾಕೋ ಟೈಮಲ್ಲಿ ಕಾಸಿಲ್ಲೋ ಏನೋ ಒಂದು ಸಣ್ಣ ಇದಾಗ್ತದೆ. ಆದರೆ ಅಲ್ಲಿ ಇರೋ ಅಂದ ಬಂದು ನಾವು ದೇವನಹಳ್ಳಿಗೆ ಫೋನ್ ಹಾಕಿ ಇವ್ರ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಕತ್ಲೆ ಆಗೋಗ್ತದೆ, ಸಮಯ ಆಗ್ತದೆ, ಗಾಡಿ ಪಂಚರ್ ಆಗಿರ್ತದೆ, ಒಂದು 2-3 ಅವರ್ ತಿಂಗಳು ಬರೋಕ್ಕಾಗಲ್ಲ. ಅದರಿಂದ ಏನು ಮಾಡೋದು, ಇಲ್ಲಿಂದ ಕೋಲಾರದ ನಮ್ಮ ಪರಿಚಯ ಆಗಿದ್ರೆ ನಮಗೂ ಅವ್ರು ಸಹಾಯ ಮಾಡ್ತಾರೆ. ನಾವು ಮಾನವ ಜೀವನದಲ್ಲಿ ಬೇರೆ ಏನು ಮಾಡೋದಿಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಹಾಯ ಮಾಡಿದ್ರೆ ಮಾನವನ ಕರ್ತವ್ಯ, ಅದು ಮಾನವ ಹಕ್ಕುಗಳು, ಅದು ರೈಟ್ಸ್. ನಮಗೆ ಒಬ್ಬ ಹಕ್ಕಿದೆ. ನಾವು ಒಬ್ಬ ಮನುಷ್ಯನ ಸಹಾಯ ಮಾಡಿದ್ರೆ ಬೇರೆ ನಮ್ಗೆ ಗೊತ್ತಿದ್ದಾಗೆ ಸಹಾಯ ಮಾಡ್ತಾರೆ. ಮೊದಲು ನಮ್ಮ ಹತ್ರ ಸೇವಾ ಮನೋಭಾವ ಇರಬೇಕು. ಇದ್ದರೆ ಖಂಡಿತವಾಗಿ ಮಾಡ್ಬೋದು. ಸಾರ್ ತುಂಬ ಚೆನ್ನಾಗಿರೋದು, ಖಂಡಿತವಾಗಿ ಹೇಳ್ತಿದ್ರು. ಇಂಥ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಂಘಟನೆ ಬಂದು ಖಂಡಿತವಾಗಿ 10 ವರ್ಷ ಮಾಡಿದಲ್ಲ, 1 ವರ್ಷ ಖಂಡಿತವಾಗಿ ನಾವು ನಿರೀಕ್ಷೆ ಮಟ್ಟಕ್ಕೆ ಮಾಡ್ಬೋದು. ಅಂದರೆ ಹೊಸರು ತುಂಬ ಜನಕ್ಕೆ ಆಸಕ್ತಿ ಇದೆ, ಬಟ್ ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇಲ್ಲ. ಅದು ವಿಚಾರ ಹೇಳಿದ್ರು, ಆ ವಿಚಾರ ನಾವು ಸ್ವಲ್ಪ ಯಾಕಂದರೆ ನಾವು ಬೇರೆ ಮೀಟಿಂಗೆಲ್ಲ ನಾವು ಮಾತಾಡ್ತೀವಿ, ನೀವು ಮಾತಾಡಲಿ ಅಂತ ಸುಮ್ಮನಿದ್ದೆ. ಅದಕ್ಕೋಸ್ಕರ ಮಾತಾಡ್ತಿದ್ರು ಓದ್ತಾ ಇರ್ತದೆ. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ಜೊತೆಯಲ್ಲಿರಿ. ಖಂಡಿತವಾಗಿ ಸಂಘಟನೆ ಇನ್ನೂ ಚೆನ್ನಾಗಿ ಆಗ್ತದೆ. ಒಬ್ರೊಬ್ರಿಗೆ ಸಹಕಾರ ಕೊಟ್ಟರೆ, ಒಬ್ರೊಬ್ರು ವಿಶ್ವಾಸ ಇಟ್ಟು ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಮೂಲಕ ಬೇರೆಯವ್ರಿಗೆ ಸಹಾಯ ಮಾಡೋದು. ಮೊದಲು ನಾವು ಸಂಘಟಿತರಾಗೋಣ. ಮೊದಲು ನಾವೆಲ್ಲರೂ ಸಂಘಟನೆಯಿಂದ ಒಗ್ಗಟ್ಟಾಗೋಣ. ಒಗ್ಗಟ್ಟಾಗಿ ಒಬ್ಬ ಮಾಡೋಕ್ಕಾಗಲ್ಲ, ಅದು 10 ಜನ ಮಾಡೋದನ್ನು ಏನು ಕೆಲಸ ಬೇಕಾದ್ರೂ ಮಾಡೋದು. ಅದರಿಂದ ನಾವೆಲ್ಲ ಸಂಘಟಿತರಾಗಿ ನಂಬಿಕೆಯಿಂದ ಹೋರಾಡೋಣ. ನಮ್ಮಿಂದ 16 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ನನಗೂ ಮಾತನಾಡಲು ಅವಕಾಶ ಕೊಡ್ತಾರೆ. ನಮ್ಮೆಲ್ಲರಿಗೂ